ನಮಸ್ತೆ. ಒಮ್ಮೊಮ್ಮೆ ನಮಗೆ ಏನೂ ಮಸಾಲೆ ಎಲ್ಲ ಬೇಡ, ಹಿತವಾದ ಲೈಟ್ ಆಗಿರೋದು ಫುಡ್ ಏನಾದರೂ ತಿನ್ನೋಣ ಅಂತ ಅನ್ಸುತ್ತಲ್ವಾ? ಆಗಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ಇದು. ಜೀರಾ ರೈಸ್ ಮಾಡಲಿಕ್ಕೆ ನಾನು ಬಾಸ್ಮತಿ ರೈಸನ್ನು ತೊಳೆದು ಬಿಟ್ಟು ಒಂದು ಅರ್ಧ ಗಂಟೆ ಹೀಗೆ ನೆನೆಸಿಟ್ಟಿದ್ದೇನೆ. ಇದು 1 ಕಪ್ ಆಗುವಷ್ಟು ಬಾಸ್ಮತಿ ರೈಸು. ಅದಾದಮೇಲೆ ತುಪ್ಪ ಒಂದು 2 ಟೇಬಲ್ ಸ್ಪೂನಷ್ಟು, ಜೀರಿಗೆ 2 ಚಮಚದಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಕೆಲವರು ಲವಂಗ, ಚಕ್ಕೆ ಇದನ್ನೆಲ್ಲ ಹಾಕಿ ಮಾಡ್ತಾರೆ. ನಾನು ತುಂಬ ಬೇಸಿಕ್ ಆಗಿ ಬರೀ ಜೀರಾ ಹಾಕಿ ಮಾಡ್ತಾ ಇದ್ದೇನೆ. ಇನ್ನು ದಾಲ್ ಮಾಡಲಿಕ್ಕೆ ನಾನು ತೊಗರಿ ಬೇಳೆನ ತೊಗೊಂಡಿದ್ದೇನೆ. ಇದನ್ನು ಕೂಡ ತೊಳೆದು ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸು, ನೀರುಳ್ಳಿ. ಇದು ಸ್ವಲ್ಪ ದೊಡ್ಡ ನೀರುಳ್ಳಿ, 1 ನೀರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೇನೆ. 1 ಟೊಮೆಟೊನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೇನೆ. ಇದು ಶುಂಠಿ ಮತ್ತು ಬೆಳ್ಳುಳ್ಳಿ, ಇದನ್ನು ತುರಿದಿಟ್ಕೊಂಡಿದ್ದೇನೆ. ಕರಿಬೇವು, 2 ಹಸಿಮೆಣಸನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೇನೆ. ಇದು 1 ಟೇಬಲ್ ಆಗೋಷ್ಟು ತುಪ್ಪ, ಇಂಗು ಮತ್ತು ಉಪ್ಪು, ಇದು ಲಿಂಬೆ ರಸ. ಮೊದಲಿಗೆ ಬೇಳೆನ ಬೇಯಿಸ್ಕೋಬೇಕು. ಅದಕ್ಕೆ ನಾನು ಅದನ್ನು ಕುಕ್ಕರ್ ಬಟ್ಲಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿಬಿಟ್ಟು ಒಂದು 4ರಿಂದ 5 ವಿಸಲ್ ಆಗೋಷ್ಟು ಬೇಯಿಸ್ಕೊತೇನೆ. ಜೀರಾ ರೈಸ್ ಮಾಡಲಿಕ್ಕೆ ಅನ್ನ ಆದಷ್ಟು ಉದುರುದುರಾಗಿರಬೇಕು. ಅದಕ್ಕೋಸ್ಕರ ನಾನು ಅನ್ನನ ಬಸ್ತು ಮಾಡ್ತಾಯಿದ್ದೇನೆ. ಇಲ್ಲಿ ನೀರನ್ನು ಕುದೀಲಿಕ್ಕೆ ಇಟ್ಟಿದ್ದೇನೆ. ನೀರು ಕುದೀತಾ ಇದ್ದ ಹಾಗೆ ಬಿಸಿಯಾಗಿ ಕುದಿ ಬಂದಿದೆ. ಈಗ ನಿಧಾನಕ್ಕೆ ತೊಳೆದು ನೆನೆಸಿಟ್ಟಿರೋ ಅಕ್ಕಿನ ಸೇರಿಸ್ತಾ ಇದ್ದೇನೆ. ಈಗ ಫ್ಲೇಮ್ ಹೈಯಲ್ಲೇ ಇದೆ. ಇದನ್ನು ಹೀಗೆ ಒಮ್ಮೆ ಮಗ್ಚಿಕೊಂಡು 1 ಕುದಿ ಬರೋ ತನಕ ಬೇಯಿಸ್ಕೊಳ್ಬೇಕು ಮೊದಲು. ಈಗ 1 ಕುದಿ ಬರ್ತಾ ಇದೆ. ಈಗ ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೊಂಡು ಕುದಿಸ್ಬೇಕು. ನಡುವಲ್ಲಿ ನಿಧಾನಕ್ಕೆ ಹೀಗೆ 1-2 ಸಲ ಮಗ್ಚ್ಕೋಬೇಕು. ಫ್ಲೇಮಲ್ಲಿ ಮೀಡಿಯಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಈಗ ಅನ್ನ ಚೆನ್ನಾಗಿ ಬೆಂದಿದೆ. ಈ ಥರ ನೋಡಿ ಒತ್ತಿ ನೋಡ್ಕೋಬೋದು ನೀವು. ಇನ್ನು ಗ್ಯಾಸ್ ಆರಿಸ್ಬಿಟ್ಟು ಇದನ್ನು ಬಸಿಬೇಕು. ನಿಧಾನಕ್ಕೆ ಈ ಥರ ಒಂದು ಪಾತ್ರೆಗೆ ಬಸ್ಕೊಳ್ಬೇಕು. ಈಗ ಈ ಅನ್ನನ ಒಂದು ತಟ್ಟೆಗೆ ಹಾಕಿಬಿಟ್ಟು ಇದನ್ನು ತಣ್ಣೀಲಿಕ್ಕೆ ಬಿಡಬೇಕು. ಆದಷ್ಟು ನಿಧಾನಕ್ಕೆ ಈ ಥರ ಹರಡಿ ಅನ್ನ ಮುದ್ದೆ ಆಗಬಾರ್ದು. ಈಗ ಒಂದು ಬಾಣಲೆಯಲ್ಲಿ ನಾನು ಮೊದಲಿಗೆ ತುಪ್ಪ ತಗೊಂಡಿದ್ದೇನೆ. ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಜೀರಿಗೆ ಸೇರಿಸ್ತಾ ಇದ್ದೇನೆ. ನಾನೀಗ ಬೇಸಿಕ್ ಮಾಡ್ತಾ ಇದ್ದೇನೆ. ಬೇಕು ಅಂತಾದರೆ ಲವಂಗ, ಚಕ್ಕೆ, ಪುಲಾವ್ ಎಲೆ, ಕೆಲವರು ಇದಕ್ಕೆ ನೀರುಳ್ಳಿನೂ ಸೇರಿಸ್ಕೋತಾರೆ, ಗೋಡಂಬಿನೂ ಸೇರಿಸ್ಕೋತಾರೆ. ಏನು ಬೇಕಿದ್ರೂ ಹಾಕ್ಕೋಬೋದು. ಜೀರಿಗೆ ರೋಸ್ಟ್ ಆಗ್ತಿದ್ದ ಹಾಗೆ ಅದನ್ನು ಸೇರಿಸ್ಕೋಬೇಕು. ಆಮೇಲೆ ನಿಧಾನಕ್ಕೆ ಇದನ್ನೆಲ್ಲ ಮಗ್ಚ್ಕೋಬೇಕು. ಒಂದ್ಸಲ ಚೆನ್ನಾಗಿ ಮಗ್ಚ್ಕೊಂಡು ಹೀಗೆ ಕೈ ಆಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸರಿ. ಆಮೇಲೆ ಗ್ಯಾಸ್ ಹಾಕ್ಕೋಬೋದು. ನಾನಿಲ್ಲಿ ಬಾಸ್ಮತಿ ಅಕ್ಕಿನ ತಗೊಂಡಿದ್ದೇನೆ. ಇದು ಎಳೆಯಾಗಿ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮಾಡಿದರೆ ಅಂತ ಅಷ್ಟೇ. ಈಗ ದಾಲ್ ಮಾಡಲಿಕ್ಕೆ ಮೊದಲಿಗೆ ಬಾಣಲೆಯಲ್ಲಿ ತುಪ್ಪ ತಗೊಂಡಿದ್ದೇನೆ. ನೀವು ತುಪ್ಪ ಜೊತೆ ಎಣ್ಣೆನೂ ತಗೋಬೋದು, ಇಲ್ಲದೆ ಬರೀ ಎಣ್ಣೆನೂ ತಗೋಬೋದು. ಆದರೆ ತುಪ್ಪದ ಜೊತೆ ಒಳ್ಳೆ ಪರಿಮಳ ಬರುತ್ತೆ. ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, ಜೀರಿಗೆ, ಇಂಗು, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ ಹಾಗೂ ಶುಂಠಿ, ಒಂದು ಸ್ವಲ್ಪ ಅರಿಶಿನ, ಹಸಿಮೆಣಸು,
ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ಟೊಮೆಟೊ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಹೊಂದ್ಕೊಂಡಿದೆ. ಬೇಯಿಸ್ಕೊಂಡಿರೋ ಬೇಳೆ ಸೇರಿಸ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಮಗ್ಚ್ಕೊಂಡ್ಬಿಟ್ಟು 1-2 ನಿಮಿಷ ಬೇಯಿಸ್ಕೋಬೇಕು ಇದನ್ನು. ಈ ದಾಲ್ ಇಷ್ಟು ದಪ್ಪವಾಗಿದೆ. ಕೆಲವರಿಗೆ ದಪ್ಪ ದಾಲ್ ಇಷ್ಟ, ಕೆಲವರಿಗೆ ನೀರಾಗಿರೋ ದಾಲ್ ಇಷ್ಟ. ನಿಮಗೆ ನೀರಾಗಿರೋ ದಾಲ್ ಇಷ್ಟ ಆದರೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು. ಈಗ ದಾಲಿಗೆ ಒಂದು ಕುದಿ ಬಂದಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ. ಇನ್ನು ಗ್ಯಾಸ್ ಆರಿಸ್ಬಿಟ್ಟು ಲಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೇನೆ. ಮತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಹಿತವಾದ ರುಚಿಯಾದ ದಾಲ್ ಹಾಗೂ ಜೀರಾ ರೈಸ್ ರೆಡಿ.